ರೂಮರ್ಸ್ಗಳು ಅಥವಾ ಕೆಲವೊಂದು ಆ ಒಂದು ರೂಮರ್ಸ್ಗೆ ಪುಷ್ಟಿ ಕೊಡುವಂತಹ ವಿಚಾರಗಳು ನಡೀತಾ ಹೋದ್ವು. ಸದ್ಯಕ್ಕೆ ಬಿ ಟೌನ್ ನಲ್ಲಿ ತುಂಬಾ ಚರ್ಚೆ ಆಗ್ತಿರೋದು ಅಂತ ಹೇಳಿದ್ರೆ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಅವರ ಮದ್ವೆ ಅನ್ನೋ ಒಂದು ವಿಚಾರ. ಪಾಸಿಟಿವ್ ರಿವ್ಯೂ ಏನು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಾರೆ ಇಬ್ರು ಕೂಡ. ಇಷ್ಟು ಇವ್ರನ್ನ ಸಪೋರ್ಟ್ ಮಾಡ್ತಿರುವಂತಹ ಅಭಿಮಾನಿಗಳನ್ನ ಇವ್ರು ಯಾಕೆ ಇಷ್ಟು ಕಡೆಗಣಿಸ್ತಿದ್ದಾರೆ ಅನ್ನೋ ಒಂದು ಮಾತು ಕೂಡ ಬರ್ತಾ ಉಂಟು. ಮಾಧ್ಯಮ ನ್ಯೂಸ್ಗೆ ಸ್ವಾಗತ, ನಾನು ಹರ್ಷಿತಾ. ಸದ್ಯಕ್ಕೆ ಬಿ ಟೌನ್ ನಲ್ಲಿ ತುಂಬಾ ಚರ್ಚೆ ಆಗ್ತಿರೋದು ಅಂತ ಹೇಳಿದ್ರೆ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಅವರ ಮದ್ವೆ ಅನ್ನೋ ಒಂದು ವಿಚಾರ. ಹಲವಾರು ಆಯಾಮಗಳನ್ನ ಈ ಒಂದು ಮದ್ವೆಗೆ ಕೊಡ್ತಾ ಇದ್ದಾರೆ. ಅಂದ್ರೆ ಫಸ್ಟಿಗೆ ಶುರುವಾಗಿದ್ದೇನು ಅಂತ ಹೇಳಿದ್ರೆ ಕಳೆದ ವರ್ಷ ಡಿಸೆಂಬರ್ ಅಲ್ಲಿ ಇವರಿಬ್ರು ಮದ್ವೆ ಆಗ್ತಾರೆ, ಫೆಬ್ರವರಿ 26ಕ್ಕೆ ಮದ್ವೆ ಆಗ್ತಾರೆ ಅನ್ನೋ ಒಂದು ವಿಚಾರ ಹಬ್ಬಿತ್ತು. ಅದಾದ್ಮೇಲೆ ಇನ್ನು ರಾಜಸ್ಥಾನದ ಉದಯಪುರದಲ್ಲಿ ಮದ್ವೆ ಆಗ್ತಾರೆ ಅಂತ ಆಯ್ತು. ರೂಮರ್ಸ್ಗಳು ಅಥವಾ ಕೆಲವೊಂದು ಆ ಒಂದು ರೂಮರ್ಸ್ಗೆ ಪುಷ್ಟಿ ಕೊಡುವಂತಹ ವಿಚಾರಗಳು ನಡೀತಾ ಹೋದ್ವು. ಸದ್ಯಕ್ಕೆ ಇನ್ನೊಂದು ಅಪ್ಡೇಟ್ ಬರ್ತಾ ಇದೆ. ಅದು ಏನು ಅಂತ ಹೇಳಿದ್ರೆ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಅವರು ತಮ್ಮ ಮದ್ವೆಗೆ ಭದ್ರತಾ ಸಿಬ್ಬಂದಿಗಳನ್ನ ಇಂಟರ್ನ್ಯಾಷನಲ್ ಲೆವೆಲ್ ಇಂದ, ಫಾರಿನ್ ಕಂಟ್ರೀಸ್ ಇಂದ ಕರೆಸ್ತಾ ಇದ್ದಾರೆ ಅಂತ ಹೇಳಿ. ಇವರಿಬ್ಬರ ಒಂದು ಲವ್ ಸ್ಟೋರಿ ಸದ್ಯಕ್ಕಿರೋ ರೂಮರ್ ಪ್ರಕಾರ ಶುರುವಾಗಿದ್ದು ಯಾವಾಗ ಅಂತ ಹೇಳಿದ್ರೆ ಇಬ್ರು ತೆಲುಗಿನ ಗೀತಾ ಗೋವಿಂದಂ ಅನ್ನೊಂದು ಫಿಲ್ಮ್ ಮಾಡ್ತಾ ಇದ್ರು. ಅಲ್ಲಿಂದ ಇವರಿಬ್ರು ಡೇಟಿಂಗ್ ಮಾಡ್ತಿದ್ದಾರೆ, ಇನ್ನು ಮುಂದೆ ಮದ್ವೆ ಆಗ್ತಾರೆ ಅನ್ನೋ ಒಂದು ವಿಚಾರಗಳು ಹಬ್ಬಿದ್ವು. ಅದಕ್ಕೆ ತುಂಬಾ ಪುಷ್ಟಿ ಕೊಟ್ಟಿದ್ದು ಏನು ಅಂತ ಹೇಳಿದ್ರೆ ಅವರಷ್ಟೇ ಸ್ನೇಹಿತರೇನಿದ್ದಾರೆ, ಆಪ್ತರೇನಿದ್ದಾರೆ, ಇಬ್ಬರಿಗೂ ಕೂಡ ಅವರಿಬ್ಬರ ಹೆಸರು ಹೇಳ್ಕೊಂಡು ಟೀಸ್ ಮಾಡ್ತಾ ಇದ್ರು. ಅಲ್ಲಿಂದ ಇದಕ್ಕೊಂದು ಬಲವಾದ ಪುಷ್ಟಿ ಬಂದಿತ್ತು. ಆದ್ರೆ ಯಾವುದೇ ಕಾರಣಕ್ಕೂ ವಿಜಯ್ ದೇವರಕೊಂಡ ಆಗಿರ್ಲಿ, ರಶ್ಮಿಕಾ ಮಂದಣ್ಣ ಆಗಿರ್ಲಿ ಈ ಒಂದು ವಿಚಾರಕ್ಕೆ ಸ್ಪಷ್ಟನೆ ಕೊಟ್ಟಿರ್ಲಿಲ್ಲ. ಇನ್ನು ಅವರ ಒಂದು ಹ್ಯಾಶ್ಟ್ಯಾಗ್ ವೀರೇಶ್ ಆಗಿರ್ಬೋದು, ಈ ಎಲ್ಲ ವಿಚಾರ ಕೂಡ ತುಂಬಾ ವೈರಲ್ ಅಲ್ಲಿ ಇತ್ತು. ಸದ್ಯಕ್ಕೆ 2025 ಅಲ್ಲಿ ಡಿಸೆಂಬರ್ ಆ ಒಂದು ಟೈಮಲ್ಲಿ ಫೆಬ್ರವರಿ 26ಕ್ಕೆ ಇವರಿಬ್ಬರು ಮದ್ವೆ ಆಗ್ತಾರಂತೆ. ಅದು ಕೂಡ ರಾಜಸ್ಥಾನದ ಉದಯಪುರನಲ್ಲಿ ಮದ್ವೆ ಆಗ್ತಾರಂತೆ. ಅದು ಕೆಲವೊಂದು ಏನು ಅಂತ ಹೇಳಿದ್ರೆ ಸೆಟ್ಗಳು, ಮದ್ವೆ ಒಂದು ಮಂಟಪದ ಸೆಟ್ ಕೂಡ ತುಂಬಾ ವೈರಲ್ ಆಗಿತ್ತು. ಅದ್ರ ಜೊತೆಗೆ ಮೊನ್ನೆ ಅಷ್ಟೇ ಬಿ ಟೌನ್ ಇಂದ ಬಂದಿರುವಂತಹ ಮಾಹಿತಿ ಪ್ರಕಾರ ವಿಜಯ್ ದೇವರಕೊಂಡ ಆಗಿರ್ಬೋದು ಅಥವಾ ರಶ್ಮಿಕಾ ಅವರ ಮಂದಣ್ಣ ಅವರ ಮದ್ವೆ ಮನೆಯಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಮದ್ವೆ ಆಗ್ತಾರೆ ಅನ್ನೋದಕ್ಕೆ ಒಂದು ತುಂಬಾ ಹೆಚ್ಚಿನ ಬಲ ಸಿಕ್ಕಿತ್ತು. ಇವಾಗ ಸದ್ಯಕ್ಕೆ ಅಪ್ಡೇಟ್ ಪ್ರಕಾರ ಫಾರಿನ್ ಕಂಟ್ರೀಸ್ ಇಂದ ಭದ್ರತಾ ಸಿಬ್ಬಂದಿಗಳನ್ನ ಕರೆಸಿದಾರಂತೆ. ಆದ್ರೆ ಈ ಮದ್ವೆ ನಿಜಾನಾ ಸುಳ್ಳ ಅಂತ ಯಾರಿಗೂ ಗೊತ್ತಿಲ್ಲ. ಅದ್ರ ಜೊತೆಗೆ ಇನ್ನೂ ಕೆಲವರು ಇದಕ್ಕೆ ಪಾಸಿಟಿವ್ ಕಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ, ನೆಗೆಟಿವ್ ರಿವ್ಯೂ ಕೂಡ ಕೊಟ್ಟಿದ್ದಾರೆ. ಪಾಸಿಟಿವ್ ರಿವ್ಯೂ ಏನು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಾರೆ ಇಬ್ರು ಕೂಡ, ಅಂದ್ರೆ ಒಳ್ಳೆ ಕಪಲ್ ಅಂತ ಬಂದಿದೆ. ಅದ್ರ ಜೊತೆಗೆ ನೆಗೆಟಿವ್ ರಿವ್ಯೂ ಏನು ಅಂತ ಹೇಳಿದ್ರೆ ಒಂದು ಮದ್ವೆ, ಈ ಒಂದು ಸಣ್ಣ ವಿಚಾರಕ್ಕೆ ಇಷ್ಟೆಲ್ಲ ಗೌಪ್ಯತೆ ಬೇಕಾ? ಯಾಕಂತ ಹೇಳಿದ್ರೆ ಅಂತ ಸ್ಟಾರ್ ಆಗಿರುವಂತಹ ವಿರಾಟ್ ಕೊಹ್ಲಿ ಆಗಿರ್ಬೋದು, ಅನುಷ್ಕಾ ಅವರಾಗಿರ್ಬೋದು, ಯಶ್ ಅವರಾಗಿರ್ಬೋದು, ಇವರೇ ತಮ್ಮ ಅಭಿಮಾನಿಗಳಿಗೆ ನಾವು ಮದುವೆ ಆಗ್ತಿದ್ದಾರೆ ಅಂತ ಹೇಳಿಬಿಟ್ಟು ಅನೌನ್ಸ್ ಮಾಡಿಬಿಟ್ಟು ಮದುವೆ ಆಗಿದ್ದಾರೆ. ಅಂದ್ರೆ ಇಷ್ಟು ಇವನ್ನ ಸಪೋರ್ಟ್ ಮಾಡ್ತಿರುವಂತಹ ಅಭಿಮಾನಿಗಳನ್ನ ಇವ್ರು ಯಾಕೆ ಇಷ್ಟು ಕಡೆಗಣಿಸ್ತಿದ್ದಾರೆ ಅನ್ನೋ ಒಂದು ಮಾತು ಕೂಡ ಬರ್ತಾ ಉಂಟು. ಅದರ ಜೊತೆಗೆ ಇಷ್ಟೆಲ್ಲ ಅವಶ್ಯಕತೆ ಬೇಕಾ, ತುಂಬಾ ಓವರ್ ಆಗ್ತಾ ಇದೆ ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಸೊ ಸದ್ಯಕ್ಕಿದ್ರ ಅಪ್ಡೇಟ್ ಏನು ಅಂತ ಹೇಳಿದ್ರೆ ಭದ್ರತಾ ಸಿಬ್ಬಂದಿಗಳನ್ನ ಫಾರಿನ್ ಕಂಟ್ರೀಸ್ ಇಂದ ಕರ್ಕೊಂಡ್ ಬಂದಿದ್ದಾರೆ ಅಂತ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಒಂದು ಕಡೆ ನಾವು ರಶ್ಮಿಕಾ ಅವ್ರಿಗೆ ಕೂಡ ಸಪೋರ್ಟ್ ಕೂಡ ಮಾಡ್ಬೋದು. ಯಾಕಂತ ಹೇಳಿದ್ರೆ ನಮ್ಮ ಕೆಲವೊಂದು ಪ್ಯಾಪರಾಜೀಸ್ ಆಗಿರ್ಬೋದು, ಇವಾಗಲೇ ಇದೊಂದು ಮದುವೆ ಅನ್ನೋದು ಒಂಥರ ಪ್ರೈವಸಿ ಥಿಂಗ್. ಸೊ ಇದನ್ನ ತುಂಬಾ ದೊಡ್ಡದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಮಾಡುವಷ್ಟು ಪ್ರೈವಸಿ ಥಿಂಗ್ ಆಗಿರೋದ್ರಿಂದ ಅವಶ್ಯಕತೆ ಇಲ್ಲ ಅಂತ ಕೂಡ ಪಾಸಿಟಿವ್ ಕಮೆಂಟ್ ಕೂಡ ಬಂದಿದೆ. ಸೊ ಸದ್ಯಕ್ಕೆ ಇದರ ಮುಂದಿನ ಅಪ್ಡೇಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಮದುವೆ ಆಗ್ತಾರೋ ಅಥವಾ ಆಗಲ್ವೋ ಅದು ಕೂಡ ಗೊತ್ತಿಲ್ಲ. ಆದ್ರೆ ಅವರ ಅಭಿಮಾನಿಗಳಿಗೆ ಖುಷಿಯ ಸಂಗತಿ. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮಾಧ್ಯಮ ನ್ಯೂಸ್.